ಮನೀಷಾ, ಅದು ದೇವ್ರಿಗೋಸ್ಕರ ಅಂತಾನೆ ಮಾಡಿರೋ ಪವಿತ್ರವಾದ ಅಕ್ಷತೆ ಕಾಳು. ಅದನ್ನ ಈ ರೀತಿ ನೆಲದ ಮೇಲೆಲ್ಲ ಬೀಳಕ್ ಬಿಡ್ಬಾರ್ದಮ್ಮ. ಆಯ್ತಜ್ಜಿ. ಮನೀಷಾ, ನಿನಗೆ ಈ ಅಕ್ಷತೆ ಕಲಿಸೋದಕ್ಕೂ ಬರ್ತಾ ಇಲ್ಲ. ಮಾಡೋಕ್ ಬರಲ್ಲ ಅಂದ್ರು ಆಗತ್ತೆ ಮಾಡ್ತೀನಿ ಅಂತ ಹೇಳೋದು ಯಾಕೆ? ನಾನ್ ಮಾಡ್ತೀನಿ ವಿವೇಕ್. ಮನೀಷಾ, ನಿನಗೆ ಬರ್ದಿರೋ ಕೆಲಸನ ಯಾಕೆ ಮಾಡೋದು? ಬರುತ್ತೆ ಅಂತ ಯಾಕೆ ತೋರಿಸ್ಕೊಡೋದು? ಇನ್ನೀ ಕೆಲಸನೆಲ್ಲ ನಿಲ್ಸು. ಅಮ್ಮ ಭಾಗ್ಯ, ನೀನೇ ಮಾಡಮ್ಮ. ಸರಿ ಮಾವ. ಹೇಳಿದ್ನಲ್ಲ ಮನೀಷಾ, ನಿನಗ ಅಭ್ಯಾಸ ಇಲ್ದಿದ್ರು ಯಾಕೆ ಮಾಡ್ಬೇಕು? ನೋಡು ಮನೀಷಾ, ನಮ್ಗೆ ಬರ್ದಿರೋ ಕೆಲಸ ಮಾಡಕ್ ಹೋಗಿ ಎಲ್ರ ಮುಂದೆ ಅವಮಾನ ಮಾಡಿಸ್ಕೋಬಾರ್ದು. ಸುಮ್ಮನೆ ಇದ್ರೆ ಸ್ವಲ್ಪ ಆದ್ರೂ ಗೌರವ ಉಳಿಯುತ್ತೆ. ಹೀಗ್ ಮಾಡ್ತೀನಿ ಅಂತ ಹೋಗಿ ಫೇಲ್ ಆದ್ರೆ ಮಾತ್ರ ಇರೋ ಗೌರವ ಕೂಡ ಹೋಗುತ್ತೆ. ಇನ್ನು ನೀನು ಈ ಪೂಜೆಯಲ್ಲಿ ಏನು ಮಾಡದೆ ಸುಮ್ಮನಿರು. ಅರವಿಂದ, ಪೂಜೆ ಶುರುವಾಗ್ಬಿಡ್ತಾ? ಇನ್ನೂ ಇಲ್ಲ ಸುಜಾತ, ನೀವೆಲ್ಲ ಬರ್ತೀನಿ ನಾನು ಶುರು ಮಾಡ್ತೀನ ಹೇಳಿ. ಇದೇನ ಅರವಿಂದ, ನಿಮ್ ವಂಶ ಪಾರಂಪರೆಯಿಂದ ಬಂದಿರೋ ನೆಕ್ಲೆಸ್ನ ಇನ್ನೂ ದೇವ್ರ ಮುಂದೆ ಇಟ್ಟೇ ಇಲ್ಲ. ನಾವೆಲ್ಲರೂ ಅದನ್ನ ಹತ್ರದಿಂದ ನೋಡ್ಬೇಕು ಅಂತಾನೆ ಬಂದಿರೋದು. ಪೂಜೆ ಶುರು ಆಗ್ಲಿಲ್ಲ ಅಲ್ವಾ, ಅದಕ್ಕೆ ಇನ್ನೂ ಇಟ್ಟಿಲ್ಲ. ಇವಾಗ್ಲೇ ತಗೊಂಡ್ ಬಂದಿರ್ತೀನಿ. ಅರವಿಂದ, ಈ ತರ ನೆಕ್ಲೆಸು ನಿನ್ನ ಹತ್ರ ಇರೋದು ನಮ್ಗೆಲ್ಲ ಎಷ್ಟು ಜಲಸ್ ಆಗುತ್ತೆ ಗೊತ್ತಾ? ಜಲಸ್ ಯಾಕೆ? ಈ ತರ ಮಾಡೆಲ್ ತಗೊಳ್ಳೋಣ ಅಂತ ಎಷ್ಟೆಲ್ಲ ಟ್ರೈ ಮಾಡ್ದೆ ಗೊತ್ತಾ, ಆದ್ರೆ ಎಲ್ಲೂ ಸಿಕ್ತಿಲ್ಲ. ಇದೇನು ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ ಹೀಗ್ ಕಲರ್ ಬಿಟ್ಟಿದೆ? ಅಂದ್ರೆ ಇದು ಒರಿಜಿನಲ್ ಹಾರ ಅಲ್ವಾ? ಮತ್ತೆ ಅತ್ತೆ ಈ ಡ್ಯೂಪ್ಲಿಕೇಟ್ ಹಾರನ್ ಯಾಕೆ ತಂದಿಟ್ರು? ಎಲ್ಲೋ ಏನೋ ತಪ್ಪಾಗಿದೆ. ಇದು ಡ್ಯೂಪ್ಲಿಕೇಟ್ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಅತ್ತೆ ಮರ್ಯಾದೆ ಹೋಗುತ್ತೆ. ನಾಳೆ ನಂದನ್ ಕುಟುಂಬದಲ್ಲಿ ಹೀಗಾಯ್ತು ಅಂತ ಎಲ್ರೂ ಕೆಟ್ಟದಾಗಿ ಮಾತಾಡ್ಕೋತಾರೆ. ಕಾಂಚನ ಅವ್ರೆ ಬಂದ್ರ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಮೊದಲೇ ನೀವು ಮಿನಿಸ್ಟರು, ಎಷ್ಟೋ ಕೆಲಸಗಳನ್ನ ಬಿಟ್ಟು ಬಂದಿರ್ತೀರಾ. ನನ್ನ ಮಾಮ್ಗೋಸ್ಕರ ಬಂದಿದ್ದೀರಾ ಅಂದ್ರೆ ಮಾಮ್ ಮೇಲೆ ನೀವೆಷ್ಟು ಅಭಿಮಾನ ಇಟ್ಟಿದ್ದೀರಾ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅರವಿಂದ ಕರೆದ್ಮೇಲೆ ಏನೇ ಕೆಲಸ ಇದ್ರೂ ಬಿಟ್ಟು ಬರ್ಲೇಬೇಕಲ್ಲ, ಅದಕ್ಕೆ ಬಂದೆ. ತುಂಬಾ ಥ್ಯಾಂಕ್ಸ್ ಕಾಂಚನ ಅವ್ರೆ. ಬನ್ನಿ ಹೋಗೋಣ. ಅತ್ತೆ ಬೇಕು ಅಂತ ಡ್ಯೂಪ್ಲಿಕೇಟ್ ಹಾರನ ಖಂಡಿತ ಅಲ್ಲಿಟ್ಟಿರಲ್ಲ. ಖಂಡಿತ ಅದು ಡ್ಯೂಪ್ಲಿಕೇಟ್ ನೆಕ್ಲೆಸ್ ಅಂತ ಅತ್ತೆ ಕೂಡ ಗೊತ್ತಿರಲ್ಲ. ಪೂಜೆ ಮುಗಿಯೋ ತನಕ ಏನು ಹೇಳ್ದೆ ಸುಮ್ಮನಿರೋಣ ಅಂದ್ರೆ
ಇಲ್ಲಿಗ್ ಬಂದಿರೋಂತ ಎಲ್ರೂ ಕಣ್ಣು ಆ ವಜ್ರದ ನೆಕ್ಲೆಸ್ ಮೇಲೆ ಇದೆ. ಪದೇ ಪದೇ ಅದನ್ನೇ ಹೊಗಳ್ತಾರೆ. ಎಲ್ರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೀಗಿದ್ಮೇಲೆ ಒಂದ್ಸಲ ಅದು ನಕಲಿ ಅಂತ ಗೊತ್ತಾದ್ರೆ ಇಲ್ದಿರೋ ರಾಧ ಅಂತ ಶುರು ಆಗುತ್ತೆ. ಅತ್ತೆ ಬಗ್ಗೆ ಏನೇನೋ ಕೆಟ್ಟದಾಗಿ ಮಾತಾಡ್ತಾರೆ. ಆ ಒರಿಜಿನಲ್ ನೆಕ್ಲೆಸ್ ಜಾಗದಲ್ಲಿ ಈ ಡೂಪ್ಲಿಕೇಟ್ ನೆಕ್ಲೆಸ್ ಹೇಗ್ ಬಂತು? ಅಮ್ಮ ಭಾಗ್ಯ, ನೀನ್ ಇಲ್ಲೇನ್ ಮಾಡ್ತಿದ್ಯಮ್ಮ? ಏನಿಲ್ಲ ಮಾವ. ನೀನೆಲ್ಲೋ ಕಾಣಿಸ್ತಾ ಇಲ್ವಲ್ಲ ಅಂತ ಹುಡ್ಕೊಂಡ್ ಬಂದಮ್ಮ. ನಾನ್ ಬರ್ತೀನಿ ಮಾವ, ನೀವ್ ಹೋಗಿರಿ. ಸರಿನಮ್ಮ, ಪುರೋಹಿತರು ಬರೋ ಸಮಯನೂ ಆಗಿದೆ. ಪೂಜೆ ಶುರು ಮಾಡ್ಬೇಕು, ನೀನ್ ಬಂದ್ಬಿಡು. ಸರಿ ಮಾವ. ಈಗ ಹೇಗೆ? ಏನ್ ಮಾಡೋದು? ಅಮ್ಮವ್ರೆ, ಎಲ್ರೂ ಕಣ್ಮುಚ್ಕೊಂಡು ಆ ಪರಮೇಶ್ವರನ ಮನ್ಸಾರೆ ಪ್ರಾರ್ಥನೆ ಮಾಡಿ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಯೇತ ಸಾಧನಂ ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಾರ್ಥನ ನಮಸ್ಕಾರಾಂ ಸಮರ್ಪಯಾಮಿ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ನವರತ್ನಖಚಿತ ಹೇಮ ಸಿಂಹಾಸನ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ಸುಜಾತ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಸ್ವಲ್ಪ ನನ್ನ ಜೊತೆ ಬಾ. ಸರಿ. ಏನ್ ದೇವ್ಯಾನಿ, ಏನೋ ಮಾತಾಡ್ಬೇಕು ಅಂದೆ? ದಾರಿಯಲ್ಲಿ ಸಿಗೋ ಜೀವ ಇಲ್ದಿರೋ ಕಲ್ನ ದೇವರ ಮೂರ್ತಿ ಅಂತ ಪೂಜೆ ಮಾಡೋ ಹಾಗೆ ನೀವೆಲ್ರೂ ಆಹಾ ಓಹೋ ಅಂತ ಹೊಗಳ್ತಿರೋ ಆ ನೆಕ್ಲೆಸ್ ಒಂದು ನಕಲಿ ನೆಕ್ಲೆಸ್. ಏನು, ಅದು ನಕ್ಲಿನಾ? ಹೌದು, ಅದನ್ನೇ ನೋಡಿ ನೀವೆಲ್ಲ ಅಷ್ಟು ಹೊಗಳ್ತಾ ಇರೋದು. ಅಂದ್ರೆ ಇಷ್ಟು ದಿನ ನೆಕ್ಲೆಸ್ ತೋರಿಸಿ ಅರವಿಂದ ನಮ್ಮನ್ನ ಮೋಸ ಮಾಡ್ತಿದ್ಲಾ? ಹೌದು, ಮತ್ತೆ ಅದನ್ನ ನಾನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಅರವಿಂದ ನಮ್ಗೆ ಹೀಗ್ ಮೋಸ ಮಾಡ್ತಾಳೆ ಅಂತ ನಾವ್ ಅಂದ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನೀನದು ನಕಲಿ ನೆಕ್ಲೆಸ್ ಅಂತ ಒಂದು ಚಿಕ್ಕ ಕಿಡಿ ಹಚ್ಚು. ಒಂದು ಚಿಕ್ಕ ಗಲಾಟೆ ಮಾಡ್ಬೇಕು. ಅದು ಉರ್ದು ದೊಡ್ಡ ಬೆಂಕಿ ಆಗ್ಬೇಕು. ಅಲ್ಲಿ ತನಕ ನನ್ನ ಅರವಿಂದ್ ಅಕ್ಕನ್ಗೆ ಬುದ್ಧಿ ಬರಲ್ಲ. ನೀನ್ ಹೇಳ್ತಾ ಇರೋದ್ ನಿಜಾನೇ ಅಲ್ವಾ? ನಾನ್ ಹೇಳ್ತಿರೋದು 100% ನಿಜ. ದೇವ್ರ ಮುಂದೆ ಇರೋದು ನೀವ್ ಅನ್ಕೊಂಡಿರೋ ನಿಜವಾದ ನೆಕ್ಲೆಸ್ ಅಲ್ಲ. ಸರಿ, ಹಾಗಾದ್ರೆ ನಾನೀಗ ಸುಮ್ನೆ ಇರ್ತೀನಾ? ನಾನು ಏನ್ ಮಾಡ್ತೀನಿ ನೋಡು. ಬಾ ಹೋಗೋಣ. ಅರವಿಂದ, ಆ ನೆಕ್ಲೆಸ್ ಏನು ನಕಲಿ ತರ ಇದೆ? ಏನ್ ಮಾತಾಡ್ತಾ ಇದ್ದೆ ಸುಜಾತ? ಅದನ್ನ ನೋಡಿದ್ರೆ ನನಗ್ ಯಾಕೋ ಒರಿಜಿನಲ್ ತರ ಕಾಣಿಸ್ತಿಲ್ವಲ್ಲ? ಅದು ಖಂಡಿತ ಡೂಪ್ಲಿಕೇಟ್ ನೆಕ್ಲೆಸ್. ನೋಡ್ತಿದ್ರೇನೆ ಗೊತ್ತಾಗ್ತಿದ್ಯಲ್ಲ. ಈಗ ಶುರುವಾಗಿದೆ ನಿಜವಾದ ಡ್ರಾಮಾ. ಸ್ವಲ್ಪ ಹೊತ್ತಲ್ಲೇ ಅರವಿಂದಕ್ಕನ್ ಮರ್ಯಾದೆ ಸುಟ್ಟು ಬೂದಿ ಆಗೋದು ಖಂಡಿತ. ಸುಜಾತ, ಈ ನೆಕ್ಲೆಸ್ ಬೆಲೆ ಬಗ್ಗೆ ಅದ್ರ ಚರಿತ್ರೆ ಬಗ್ಗೆ ನೀನು ಗೊತ್ತಿಲ್ಲದೆ ಮಾತಾಡ್ತಾ ಇದ್ಯಾ? ಇಷ್ಟು ದಿನ ಇದು ಒರಿಜಿನಲ್ ಅಂತ
ಎಷ್ಟು ಕಾಸ್ಟ್ಲಿ ನೆಕ್ಲೆಸ್ ಅಂತ ನಮ್ಮನ್ನೆಲ್ಲ ನಂಬಿಸಿದ್ದು ಇನ್ ಸಾಕು ಅರವಿಂದ. ಅದನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಯಾವ್ದೋ ಶಾಪ್ ಅಲ್ಲಿ ಏನೋ ಸ್ವಲ್ಪ ದುಡ್ಡಿಗೆ ತಗೊಂಡಿರೋದು ಅಂತ. ಅಲ್ಲ ನೀನ್ ಈ ತರ ಯಾಕೆ ಮಾತಾಡ್ತಿದ್ದಿ ಸುಜಾತಾ? ಇನ್ ಹೇಗ್ ಮಾತಾಡ್ಬೇಕು ಅರವಿಂದ? ಸುಜಾತಾ ಆಂಟಿ, ನೀವು ಅವಮಾನ ಮಾಡಿ ಮಾತಾಡ್ತಿರೋದು ಮಾಮೂಲಿ ನೆಕ್ಲೆಸ್ನಲ್ಲ. ಎಷ್ಟೋ ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ನಂದನ್ ಕುಟುಂಬದ ಮರ್ಯಾದೆಗೆ ಸಮ ಆಗಿರೋ ನೆಕ್ಲೆಸ್ ಬಗ್ಗೆ. ನೋಡಮ್ಮ, ನನ್ ಕಣ್ಣಗ್ ಕಂಡಿದ್ನ, ನನ್ ಮನ್ಸಿಗೆ ಅನ್ಸಿರೋದ್ನ ಹೇಳಿದೀನಿ. ಅದು ಕೂಡ ತಪ್ಪಾ? ಖಂಡಿತ ತಪ್ಪೆ. ತಪ್ಪು ಯಾವುದು ಸರಿ ಯಾವುದು ಅಂತ ತಿಳ್ಕೊಳ್ದೆ ಮಾತಾಡಿದ ತಪ್ಪು. ಈ ನೆಕ್ಲೆಸ್ ಬೆಲೆ ಏನು ಅಂತ ಗೊತ್ತಿಲ್ಲದೆ ಮಾತಾಡಿದ್ದು ಇನ್ನೊಂದು ತಪ್ಪು. ಈ ಕುಟುಂಬಕ್ಕೆ ಸೊಸೈಟಿಲಿರೋ ಹೆಸರಿನ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ದೊಡ್ಡ ತಪ್ಪು. ನೀವ್ ಅರವಿಂದ ಮಾಲಿನಿ ಅಂದ್ರೆ ಏನ್ ಅಂದ್ಕೊಂಡ್ರಿ? ಡ್ಯೂಪ್ಲಿಕೇಟ್ ಒಡವೆ ತೋರಿಸಿ ನಿಮ್ ಹತ್ರ ದೊಡ್ಡಸ್ಗೆ ತೋರ್ಸ್ಕೊಳ್ಳೋ ಮನುಷ್ಯರ ಹಾಗೆ ಕಾಣ್ತಾರ? ಕೋಟಿ ಆಸ್ತಿ ಇದ್ರು, ಕೋಟಿ ಟರ್ನ್ ಓವರ್ ಇರೋ ಕಂಪನಿ ಇದ್ರು ನಿಮ್ ಮುಂದೆ ಯಾವ್ದೋ ಅಂಗಡಿಲಿ ಕಡಿಮೆ ದುಡ್ಡಿಗೆ ತಗೊಂಡಿರೋ ನೆಕ್ಲೆಸ್ ನ ತೋರ್ಸೋ ಅಗತ್ಯ ಅವ್ರಿಗೇನಿದೆ? ಇದು ಬೆಲೆ ಬಾಳೋದು ಅಂತ ಸುಳ್ಳು ಹೇಳ್ಕೊಂಡು ಸಂಭ್ರಮ ಪಡ್ಬೇಕಾದ ಅನಿವಾರ್ಯ ಅವ್ರಿಗೇನು? ನೆಕ್ಲೆಸ್ ಬಗ್ಗೆ ಆಗ್ಲಿ ಅರವಿಂದ ಮಾಲಿನಿ ಅವ್ರ ಬಗ್ಗೆ ಆಗ್ಲಿ ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತಾಡಿ. ಸ್ವಲ್ಪ ಎಚ್ಚರ ಇಟ್ಟು ಮಾತಾಡಿ. ನೋಡಮ್ಮ ಭಾಗ್ಯ, ನಮ್ದು ಕೂಡ ಬಂಗಾರದ ಅಂಗಡಿ ಇದೆ. ಇದು ಬಂಗಾರನೋ ಬಂಗಾರದ ಹಾಗೆ ಕಾಣೋ ಹಿತ್ತಾಳೆನೋ ಗೊತ್ತಾಗದೇ ಇರೋಷ್ಟು ದಡ್ಡಿ ಏನಲ್ಲ. ಸರಿ, ಹಾಗಿದ್ರೆ ವಿಷಯ ಇಲ್ಲಿವರೆಗೂ ಬಂದ್ಮೇಲೆ ಆ ನೆಕ್ಲೆಸ್ ಬೆಲೆ ಎಲ್ರಿಗೂ ಗೊತ್ತಾಗ್ಲಿ. ಎಲ್ರು ಮುಂದೆ ಬೆರಳೆತ್ತಿ ತೋರ್ಸಿದ್ರಿಂದ ಇದೇ ಜನರು ಮುಂದೆ ಈ ಬೆಲೆ ಬಾಳೋ ಅಂತ ನೆಕ್ಲೆಸ್ ಸತ್ಯ ಹೊರಗ್ ಬರ್ಲಿ. ಮಿತ್ರ ಅವರೇ, ಆ ಮಾರ್ವಾಡಿ ಅವ್ರಿಗೆ ಫೋನ್ ಮಾಡಿ. ಬನ್ನಿ ಸೇಠ್ಜಿ, ಬನ್ನಿ. ಇದು ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ಟೆಸ್ಟ್ ಮಾಡಿ ಹೇಳಿ. ಸರಿ ಮೇಡಮ್. ಇದು ತುಂಬಾ ಬೆಲೆ ಬಾಳೋ ನಿಜವಾದ ವಜ್ರದ ನೆಕ್ಲೆಸ್ ಅಮ್ಮ. ಊದ್ಗನ್ನಡಿಯಲ್ಲಿ ಇಟ್ಟು ನೋಡಿದ್ರು ಈ ಕಾಲದಲ್ಲಿ ಸಿಗ್ದಿರೋ ಬೆಲೆ ಬಾಳೋ ಬಂಗಾರದಿಂದ ಮಾಡಿರೋ ಆಭರಣ. ಎಷ್ಟೋ ವರ್ಷಗಳಿಂದ ತಲೆಮಾರುಗಳಿಂದ ಬಂದಿರೋದ್ರಿಂದ ಇವತ್ತು ನಾವು ಇಂಥ ಒಳ್ಳೆ ಬಂಗಾರನ ನೋಡ್ಬೇಕಾಗಿ ಬಂದಿದೆ.
ದೇವಿಯಾನಿ ಇದು ಡೂಪ್ಲಿಕೇಟ್ ನೆಕ್ಲೆಸ್ ಅನ್ಲಲ್ಲ, ತನ್ಗಿರೋ ಅನುಮಾನನ ನನ್ ಮೇಲೆ ಹಾಕ್ತಿದ್ದಾಳೆ. ಈಗ ನನಗೆ ಎಲ್ರ ಮುಂದೆನೂ ಅವಮಾನ ಆಗೋ ತರ ಮಾಡಿದ್ಲು. ಆ ದೇವಿಯಾನಿನ ನಿಮ್ದು ಕೂಡ ಬಂಗಾರದ ಅಂಗಡಿ ಇದೆ ಅಂದ್ರಲ್ಲ, ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ ನಿಮ್ಮ ಅಂಗಡಿಲಿ ಇಲ್ಲ ಅನ್ಸುತ್ತೆ. ಇನ್ಮೇಲಾದ್ರೂ ಯಾವ್ದು ಡ್ಯೂಪ್ಲಿಕೇಟ್ ಯಾವ್ದು ಒರಿಜಿನಲ್ ಅಂತ ಸರಿಯಾಗಿ ತಿಳ್ಕೊಂಡ್ ಬನ್ನಿ. ನಾನು ಒರಿಜಿನಲ್ ನೆಕ್ಲೆಸ್ನ ರೀಪ್ಲೇಸ್ ಮಾಡಿದ್ನಲ್ಲ, ಇದು ಡ್ಯೂಪ್ಲಿಕೇಟ್ ಅಲ್ವಾ? ಇವ್ರೇನು ಇದು ಬೆಲೆ ಬಾಳೋ ಬಂಗಾರ, ತುಂಬಾ ಪ್ಯೂರ್ ಅಂತ ಏನೇನೋ ಮಾತಾಡ್ತಿದ್ದಾರೆ. ಸಾರಿ ಅರವಿಂದ, ಆಗ್ಲೇ ನನ್ ಕಣ್ಣು ನನಗೆ ಮೋಸ ಮಾಡ್ತೇನೋ, ನನ್ ಬುದ್ಧಿ ನಿಜವಾಗ್ಲೂ ತುಕ್ಕಿಡ್ದಿತ್ತೋ ಏನೋ, ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸು ಅರವಿಂದ. ಸುಜಾತ, ಇವಾಗ್ಲಾದ್ರೂ ನಿನ್ ಸತ್ಯ ತಿಳ್ಕೊಂಡ್ಯಲ್ಲ, ಅಷ್ಟೇ ಸಾಕು. ಆದ್ರೆ ಇಷ್ಟು ಜನರ ಮುಂದೆ ಈ ನೆಕ್ಲೆಸ್ ಬಗ್ಗೆ ನೀನ್ ಮಾತಾಡ್ದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ದಯವಿಟ್ಟು ನನ್ನ ಕ್ಷಮಿಸು ಅರವಿಂದ, ನನ್ನಿಂದ ನಿಜವಾಗ್ಲೂ ದೊಡ್ಡ ತಪ್ಪಾಗಿದೆ. ನೀನ್ ಸೊಸೆ 4 ಹೆಜ್ಜೆ ಮುಂದಿಟ್ಟು ಇಷ್ಟು ಮಾತಾಡದೆ ಇದ್ದಿದ್ರೆ ನಾನಿನ್ನೂ ಅದೇ ಭ್ರಮೆಲ್ ಇರ್ತಿದ್ನೋ ಏನೋ. ಅರವಿಂದ, ನಿನ್ ಸೊಸೆಗ್ ಮಾತ್ರ ತುಂಬಾ ಧೈರ್ಯ. ಒಂದು ಕ್ಷಣ ನಾವೆಲ್ರೂ ಆ ನೆಕ್ಲೆಸ್ ಡೂಪ್ಲಿಕೇಟ್ ಅಂತಾನೆ ಅನ್ಕೊಂಡ್ವಿ. ನಿನ್ ಸೊಸೆ ಮಾಡಿದ ಧೈರ್ಯದಿಂದ ಆ ನೆಕ್ಲೆಸ್ ಬೆಲೆ ಏನು ಅಂತ ನಮ್ ಎಲ್ರಿಗೂ ಗೊತ್ತಾಯ್ತು. ಹಾಗೇನೆ ಈ ರೀತಿ ಎಲ್ರ ಮುಂದೆ ಮಾತಾಡೋದು, ತಪ್ಪನ್ನ ಎಲ್ರ ಮುಂದೆ ನಿರೂಪಿಸೋದು ಎಲ್ರಿಂದ ಆಗೋ ಕೆಲ್ಸ ಅಲ್ಲ. ನಿಜವಾಗ್ಲೂ ನಿನ್ ಸೊಸೆ ತುಂಬಾ ಗ್ರೇಟ್. ಭಾಗ್ಯ ಈ ವಿಷಯದಲ್ಲಿ ಮೂಗ್ ತೂರಿಸಿ ಎಲ್ರ ಮುಂದೆ ಫೂಲ್ ಆಗ್ತಲ್ಲ, ಇದೇನು ಎಲ್ರ ಮುಂದೆ ಗ್ರೇಟ್ ಆಗ್ಬಿಟ್ಲು. ಈ ಭಾಗ್ಯನ್ಗೆ ನಿಜವಾಗ್ಲೂ ಅದೃಷ್ಟ ರೇಖೆ ಗಟ್ಟಿ ಆಗ್ಬರ್ದಿದೆ. ಏನ್ ಮಾಡಿದ್ರು ಅವಳ ಪರವಾಗಿ ಆಗತ್ತೆ. ಸರಿ ಅರವಿಂದ, ನನ್ಗೆ CM ಜೊತೆ ಮೀಟಿಂಗ್ ಇದೆ, ನಾನಿನ್ ಬರ್ತೀನಿ. ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ, ಕರ್ದ್ ಕೂಡ್ಲೆ ಬಂದಿದ್ದಕ್ಕೆ ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಸರಿ ಅರವಿಂದ, ಬರ್ತೀನಿ. ಸರಿ ಆಯ್ತು. ತುಂಬಾ ಚೆನ್ನಾಗಿ ಮಾತಾಡಿದೆ ಭಾಗ್ಯ. ಇವತ್ತು ಈ ನೆಕ್ಲೆಸ್ನ ಬೆಲೆ ಮತ್ತೆ ಈ ನಂದನ್ ಕುಟುಂಬದ ಬೆಲೆ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿದೆ. ಅರವಿಂದ ಮರ್ಯಾದೆ ಉಳಿಯುವಂತ ಕೆಲಸ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಏನ್ ಮಾವ ಇದು, ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾ? ಏನ್ ದೇವ್ಯಾನಿ ಇದು? ನಿನ್ ಮಾತನ್ನ ನಂಬಿ ನಾನ್ ಬಾಯಿಗೆ ಬಂದಾಗ ಮಾತಾಡ್ದೆ. ಅಂತ ಬೆಲೆ ಬಾಳೋ ನೆಕ್ಲೆಸ್ನ ನಕಲಿ ಅಂತ ಸುಮ್ನೆ ಗಲಾಟೆ ಮಾಡ್ದೆ. ಈಗ ನೋಡಿದ್ರೆ ಅದು ಒರಿಜಿನಲ್ ನೆಕ್ಲೆಸ್. ನೀನ್ ನನ್ನನ್ನು ಹೀಗ್ ಸಿಗಾಕ್ಸ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಎಲ್ರೂ ಮುಂದೆ ನನ್ ಮರ್ಯಾದೆ ತೆಗಿತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಅಯ್ಯೋ ಸುಜಾತ, ಒರಿಜಿನಲ್ ನೆಕ್ಲೆಸ್ ನನ್ನ ಹತ್ರ ಇದೆ. ಡ್ಯೂಪ್ಲಿಕೇಟ್ನ ನನ್ನ ಅಕ್ಕನ ರೂಮಲ್ಲಿ ಇಟ್ಟಿದ್ದೆ. ಅದನ್ನೇ ಪೂಜೆ ಹತ್ರನೂ ಕೂಡ ಇಟ್ಟಿದ್ದು. ಅಷ್ಟು ಬೇಗ ಮತ್ತೆ ಅದು ಹೇಗೆ ಒರಿಜಿನಲ್ ನೆಕ್ಲೆಸ್ ಆಯ್ತು ಅಂತ ನನಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಏನು, ಒರಿಜಿನಲ್ ನೆಕ್ಲೆಸ್ ನಿನ್ನ ಹತ್ರ ಇದೆಯಾ? ಎಲ್ಲಿ ತೋರ್ಸು. ಈಗ್ಲೇ ತೋರಿಸ್ತೀನಿರು. ಇಲ್ಲೇ ಇರ್ಬೇಕಿತ್ತಲ್ಲ, ಅದು ಕಾಣಿಸ್ತಿಲ್ವಲ್ಲ. ನೆಕ್ಲೆಸ್ ಕಾಣ್ತಿಲ್ವಾ ಚಿಕ್ಕತ್ತೆ?
ನೀವ್ ಹೇಳ್ದಾಗೆ ಮೊದಲು ಪೂಜೆಗಿಟ್ಟಿದ್ದು ಡ್ಯೂಪ್ಲಿಕೇಟ್ ನೆಕ್ಲೆಸ್ಸೇ. ಆದ್ರೆ ಆ ಜಾಗದಲ್ಲಿ ಒರಿಜಿನಲ್ ನೆಕ್ಲೆಸ್ ಬದಲಾಯಿಸಿದ್ ನಾನು.